ಇನ್ನ 10-15 ದಿವಸದಲ್ಲಿ ಎಲೆಕ್ಷನ್ ಬಂದೇ ಬರುತ್ತೆ. ಅಂತ ಸಮಯದಲ್ಲಿ ನೀವು ಒಂದು ಯೋಚನೆ ಮಾಡಿ ವೋಟ್ ಮಾಡಬೇಕು. ಯಾರಿಗೆ ವೋಟ್ ಮಾಡೋದು ಅಂತ ನೀವು ಯೋಚನೆ ಮಾಡಿದಾಗ ನೀವು 10 ವರ್ಷ ಮೋದಿ ಸರ್ಕಾರ ಏನ್ ಕೊಟ್ಟಿದೆ, 10 ತಿಂಗಳ ಸಿದ್ದರಾಮಯ್ಯನವರು ಶಿವಕುಮಾರ್ ನೇತೃತ್ವದ ಸರ್ಕಾರ ಏನ್ ಕೊಟ್ಟಿದೆ ಅಂತ ಯೋಚನೆ ಮಾಡಿ. 10 ವರ್ಷದಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ, ಸುಟ್ಟು ಹೋಗ್ತಾರ ಮಣಿಪುರ್, ಡಿಮಾನಿಟೈಸೇಷನ್, ನೀವು ಹೇಳಿ ಆ ತರ ಒಂದು ವೈಫಲ್ಯಗಳ ಬಗ್ಗೆ ನೂರಾರು ಇವೆ. ಮೋದಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಕತೆ ಹೇಳಕ್ ಶುರು ಮಾಡಿದ್ರೆ ಗಂಟೆಗಟ್ಟಲೆ ಬೇಕಾಗತ್ತೆ, ಸಮಯ ಇಲ್ಲ. ಈಗ ನೀವು ಯೋಚನೆ ಮಾಡಬೇಕಾಗಿರೋದು ಮೋದಿ ಸರ್ಕಾರ ಕರ್ನಾಟಕಕ್ಕೆ ಏನ್ ಮಾಡಿದೆ ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ತಿಳಿಸಬಹುದು. ನಾವು ಮೋದಿ ಸರ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ನಮಗೆ ಬರ ಪರಿಹಾರ ಫಂಡ್ಸ್ ಕೊಟ್ಟಿಲ್ಲ, ಅಪರ್ ಭದ್ರಾ ಪ್ರಾಜೆಕ್ಟ್ ಏನು ಅನೌನ್ಸ್ ಮಾಡಿದ್ರು ಬಜೆಟ್ ನಲ್ಲಿ ಕೊಟ್ಟಿಲ್ಲ, ನಮಗೆ ಹಣಕಾಸು ಆಯೋಗ ಏನು ಆದೇಶ ಮಾಡಿತ್ತು ಅದನ್ನು ಕೊಟ್ಟಿಲ್ಲ, ನಮಗೆ ತೆರಿಗೆ ಏನು ಬರಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿರೋ ಸಂದರ್ಭದಲ್ಲಿ ಯಾರಾದ್ರೂ ಬಿಜೆಪಿಗೆ ವೋಟ್ ಮಾಡಿದ್ರೆ ಅವರು ನಿಜವಾಗ್ಲೂ ಕರ್ನಾಟಕ ವಿರೋಧಿಗಳು ಅಂತ ನೀವು ಹೇಳಬೇಕಾಗತ್ತೆ, ಪ್ರತಿ ಮನೆಗೆ ಹೋಗಿ ಹೇಳಬೇಕಾಗತ್ತೆ. ಆ ತರ ತಪ್ಪು ಮಾಡಬೇಡಿ. ನಮ್ಮ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡುವಂತ ಒಳ್ಳೆಯ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಅವರನ್ನ ಆಯ್ಕೆ ಮಾಡಿ ನಮ್ಮ ರಾಜ್ಯದ, ನಮ್ಮ ನಗರದ ಅಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕಾಗಿದೆ, ನಮ್ಮ ರಾಜ್ಯದ ಧ್ವನಿ ಎತ್ತಕ್ಕೆ ಯಾರು ತಯಾರಾಗಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡಿ. ಇಲ್ಲಿವರೆಗೂ ನೀವು ನಮ್ಮ ರಾಜ್ಯದಿಂದ 25-26 ಬಿಜೆಪಿ ಸಂಸತ್ ಸದಸ್ಯರನ್ನ ಕಳಿಸಿದ್ದೀರಾ, ಅವರೆಲ್ಲರೂ ಡಮ್ಮಿಗಳ ತರ ಕೂತಿದ್ದಾರೆ ಅಲ್ಲಿ. ಒಂದ್ ದಿವಸ ಇವಾಗ್ಲೂ ಕೇಳ್ತಾರೆ ನಮ್ಗೆ ವೋಟ್ ಹಾಕ್ಬೇಡಿ ಮೋದಿ ಅವ್ರಿಗೆ ಹಾಕಿ ಅಂತ. ನಮಗೆ ಕೆಲಸ ಮಾಡಂತ ಎಂಪಿಗಳು ಬೇಕು, ನಮ್ಮ ಧ್ವನಿ ಎತ್ತುವಂತ ಎಂಪಿಗಳು ಬೇಕು, ಬರೀ ಡಮ್ಮಿಗಳು ಬೇಕಾಗಿಲ್ಲ, ಮೋದಿಗಳ ಡಮ್ಮಿಗಳು ಬೇಕಾಗಿಲ್ಲ. ಏಕೆಂತಂದ್ರೆ ಇವರು ಕರ್ನಾಟಕಕ್ಕೆ ಅನ್ಯಾಯ ಆಗೋ ಅಂತ ಸಂದರ್ಭದಲ್ಲಿ ಒಂದ್ ದಿವಸ ಬಾಯಿ ಬಿಟ್ಟು ನಮ್ಮ ರಾಜ್ಯದ ಹಿತದ ಬಗ್ಗೆ ಕಾಪಾಡಕ್ಕೋಸ್ಕರ ಏನು ಮಾಡಕ್ಕೂ ಹೊರಟಿಲ್ಲ. ಇಂಥ ಅನ್ಯಾಯ ತಿರ್ಗಾ ಹಾಕೊಡ್ದು, ಈ ತರ ತಪ್ಪು ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ಅನೇಕ ಒಳ್ಳೆ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ, ನಾನು ನಿಮ್ಮವ. ನನಗೆ ನಿಮ್ಮ ವೋಟನ್ನು ಕೊಟ್ಟು 26ನೇ ತಾರೀಕು ಆಶೀರ್ವಾದ ಮಾಡಿಕೊಡಿ. ಇನ್ನು ಮುಂದೆ ಮಹಾಲಕ್ಷ್ಮಿ ಲೇಔಟ್ ಅಭಿವೃದ್ಧಿ, ಬೆಂಗಳೂರು ಉತ್ತರದ ಅಭಿವೃದ್ಧಿ, ಬೆಂಗಳೂರು ಮಹಾನಗರದ ಅಭಿವೃದ್ಧಿ, ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು ಮಾಡಕ್ಕೆ ತಯಾರಾಗಿದ್ದೀನಿ. 20 ವರ್ಷ ಬಿಜೆಪಿಗೆ ವೋಟ್ ಹಾಕಿ ಏನೂ ಉಪಯೋಗ ಆಗಿಲ್ಲದೆ ಇರೋಂಥ ಪರಿಸ್ಥಿತಿಯಲ್ಲಿ 5 ವರ್ಷದಲ್ಲಿ ನಾನು ಏನ್ ಮಾಡಿ ತೋರಿಸ್ತೀನಿ ಅಂತ ನೀವೇ ನೋಡಬಹುದು. ಒಂದು ಅವಕಾಶ ಮಾಡಿಕೊಡಿ, ಆಶೀರ್ವಾದ ಮಾಡಿಕೊಡಿ. ಕೈಗೆ ನಮ್ಮ ಕೈ ಚಿಹ್ನೆಗೆ ಒಂದು ವೋಟ್ ಹಾಕಿಬಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ನನ್ನ ಮಾತು